ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷ ಶತಾಬ್ದಿ ಪ್ರಯುಕ್ತ ಏನು ಇಡೀ ದೇಶದಲ್ಲಿ ಎಲ್ಲ ಕಡೆ ಹಿಂದೂ ಸಮಾಜೋತ್ಸವ ನಡೀತಿದೆ. ಹಾಗಾಗಿ ನಮ್ಮ ನೆಲಮಂಗಲ ಗ್ರಾಮಾಂತರದಲ್ಲೂ ಸಹ ಇವತ್ತು ಎಲ್ಲ ನಮ್ಮ ಹಿಂದೂ ಬಾಂಧವರು ತ್ಯಾಮುಳ್ಳು ಗ್ರಾಮದಲ್ಲಿ ಈ ಸಂತ ತ್ಯಾಮುಳ್ಳು ಗ್ರಾಮ ಸಂತೆಬೀದಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದ್ದು, ಈಗ ಆಲ್ರೆಡಿ ನಾವು ಈಗ ಎಲ್ಲರೂ ಶೋಭಾಯಾತ್ರೆ ಮುಗಿಸಿ ಈಗ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀವಿ. ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂ ಬಾಂಧವರು ನೆಲಮಂಗಲ ಗ್ರಾಮಾಂತರದ ಸಂಬಂಧಪಟ್ಟಂಗೆ ಈಗ 1000 ಸಂಖ್ಯೆಗೂ ಅಧಿಕವಾಗಿ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಹಿಂದೂ ಬಾಂಧವರು ಬಂದು ಕಾರ್ಯಕ್ರಮದ ಎಲ್ಲ ಸಾಂಸ್ಕೃತಿಕ ಕಾರ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಬಹಳ ಸಂತೋಷದಿಂದ ಬಹಳ ಖುಷಿಯಿಂದ ನಮ್ಮ ಹಿಂದೂ ಸಮಾಜವನ್ನ ಹಿಂದೂ ಸಾಮ್ರಾಜ್ಯವನ್ನ ಒಂದುಗೂಡಿಸೋಕೆ ಮತ್ತೆ ಎಲ್ಲರೂ ಜೊತೆಲಿ ಹೋಗೋಕೆ ಒಂದು ಒಳ್ಳೆ ದಾರಿ ತರ ತೋರಿಸ್ತಾ ಇದೆ ನಮ್ಗೆ. ಪಕ್ಷಾತೀತವಾಗಿ ಏನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಹಿಂದೂ ಸಮಾಜೋತ್ಸವ ಇದು ಹಿಂದೂಗಳ ಸಮಾಜೋತ್ಸವ. ಇದರಲ್ಲಿ ಯಾವುದೇ ಪಕ್ಷದ ಒಂದೇ ಪಕ್ಷದಿಂದ ಯಾವುದೇ ನಾವು ಕಾರ್ಯಕ್ರಮ ಮಾಡ್ತಾ ಇಲ್ಲ. ಇದರಲ್ಲಿ ಈಗ ಅತಿಥಿಗಳು ಬಂದು ನಮ್ಮ ರಾಷ್ಟ್ರೀಯ ಇದು ಬಜರಂಗ ದಳ ಮತ್ತೆ ಯಾರು ಸರಿ ನಾಗಪ್ಪ BM ಸರ್ ಮತ್ತೆ ನಮ್ಮ ವನಗವಿ ಮಠದ ಸ್ವಾಮೀಜಿ ಅವರು ಬಂದಿದ್ದಾರೆ. ಮತ್ತೆ ತುಂಬಾ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರು ಹಿಂದೂ ಮುಖಂಡರು ಎಲ್ಲರೂ ಬಂದಿದ್ದಾರೆ. ಯಾಕೆ ಇಲ್ಲಿ ಒಂದು ಭರತನಾಟ್ಯ ಫಸ್ಟ್ ಶೋಭಾಯಾತ್ರೆ ನಂತರ ಭರತನಾಟ್ಯ, ವೀರಗಾಸೆ ಕುಣಿತ ಮತ್ತೆ ಈಗ ಯೋಗಾಸನ ಮತ್ತೆ ಇನ್ನೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಕಾರ್ಯಕ್ರಮದಲ್ಲಿ ನಡೆಯುತ್ತದೆ. ಉಚಿತ ಆರೋಗ್ಯ ತಪಾಸಣೆ ಸಹ ಆಗ್ತಿದೆ. ಈಗ ಅರುಣ್ ಗೌಡ್ರು ನೆಲಮಂಗಲ ಗ್ರಾಮಾಂತರದಲ್ಲಿ ಒಂದು ಹಿಂದೂ ಸಮಾಜೋತ್ಸವ ಮಾಡಬೇಕು ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡಿದ್ರು. ಆ ತೀರ್ಮಾನ ಮಾಡಿದ ಮೇಲೆ ನಾವೆಲ್ಲ ಸಭೆ ಸೇರಿ ಕೊನೆಗೆ ಈ ದಿನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಯಿತು. ಮೇಲ್ಗಡೆ ಬೈಲಾಂಜನೇಯನ ದೇವಸ್ಥಾನದಿಂದ ಶೋಭಾಯಾತ್ರೆಯಲ್ಲಿ ಭಾರತಾಂಬೆ ಫೋಟೋಕ್ಕೆ ಹೂವು ಮಾಲಾರ್ಪಣೆ ಮಾಡಿ ಗೋಪೂಜೆ ಮಾಡಿ ಅಲ್ಲಿಂದ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದೋ. ಚಿಟ್ಟಿಮೇಳ, ಚಂಡೆವಾದ್ಯ, ಆಮೇಲೆ ಇನ್ನೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇಡೀ ತ್ಯಾಮಗೊಂಡು ರಾಜಬೀದಿಯಲ್ಲಿ ನಾವು ಶೋಭಾಯಾತ್ರೆಯನ್ನು ಮುಂದುವರಿಸ್ಕೊಂಡು ಭಾರಿ ವಿಜೃಂಭಣೆಯಿಂದ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ಈಗ ಒಂದು ಸಭಾ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಸಭಾ ಕಾರ್ಯಕ್ರಮದಲ್ಲಿ ಮಲಯ ಶಾಂತಮುನಿ ಸ್ವಾಮೀಜಿಯವರು ಮತ್ತು ನಮ್ಮ ಹಿಂದೂ ಸಂಘಟಕರಿಂದ ಇಲ್ಲಿ ಒಂದು ಭಾಷಣ ಇದೆ ಮತ್ತು ಯೋಗಾಸನ, ಭರತನಾಟ್ಯ ಮತ್ತು ಉಚಿತ ಆರೋಗ್ಯ ಶಿಬಿರವನ್ನ ಹಮ್ಮಿಕೊಂಡಿದ್ದೀವಿ. ಇದು ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಸಾವಿರ ಸಂಖ್ಯೆಯಲ್ಲಿ ಜನ ನೋಡಿ ಸಂತೋಷ ಪಟ್ಟರು. ಇದು ಪಕ್ಷಾತೀತವಾಗಿ ಮಾಡ್ತಾ ಇರೋಂಥ ಒಂದು ಕಾರ್ಯಕ್ರಮ. ಯಾವುದೇ ಪಕ್ಷ ಯಾವುದೇ ಇದರಲ್ಲಿ ಇಲ್ಲ ಇದು. ಅದರಿಂದ ಎಲ್ಲ ಪಕ್ಷದವರು ಇಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಶುಭ ಕೋರ್ತಾ ನಾನು 2 ಮಾತು ಮುಗಿಸ್ತೀನಿ. ಎಷ್ಟು ಜನ ಸೇರುವಂತ ಸಾಧ್ಯತೆಗಳಿದೆ? ಬರುವಂತವ್ರಿಗೆ ಏನು ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಮೊದಲು ನಮ್ಮ ಏನು ಕಾರ್ಯಕರ್ತರು ಬೆಳಗ್ಗೆ 6 ಗಂಟೆ 7 ಗಂಟೆಯಿಂದ ಇದ್ರು, ಅವ್ರಿಗೆ ನಾವು ಬೆಳಗ್ಗೆ ಫಲಹಾರ ಎಲ್ಲ ಕೊಟ್ಟು ಅವ್ರಿಗೊಂದು 300-400 ಜನಕ್ಕೆ ಫಲಹಾರ ಕೊಟ್ವಿ. ಈಗ ಒಂದು 2,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಬಾಂಧವರು ಎಲ್ಲ ಬಂದವ್ರನ್ನೆಲ್ಲ ನಮ್ಮ ಬಾಂಧವರೇ ಅಂತ ತಿಳ್ಕೊಂಡು ಕಾರ್ಯಕ್ರಮ ಮುಂದುವರಿಸ್ತಾ ಅವರಿಗೆ ಊಟದ ವ್ಯವಸ್ಥೆನೂ ಮಾಡಿದ್ದೀವಿ.